ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ. ಕೆಆರ್ಎಸ್ ಡ್ಯಾಂಗೆ ಇವತ್ತು ಸಿಎಂ ಬಾಗಿನವನ್ನ ಅರ್ಪಿಸಿದ್ರು. ಬಳಿಕ ಕಬಿನಿಗೂ ಕೂಡ ಸಿಎಂ ಬಾಗಿನವನ್ನ ಅರ್ಪಿಸಿದ್ದಾರೆ. ಧನುರ್ ಲಗ್ನದಲ್ಲಿ ಬಾಗಿನವನ್ನ ಅರ್ಪಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಮ್ ಇದು. 19.52 ಟಿಎಂಸಿ ಸಾಮರ್ಥ್ಯದ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಕೇರಳದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹದ್ದು ವಾಡಿಕೆಯಂತೆ ಇವತ್ತು ಸಿಎಂ ಡಿಸಿಎಂ ಜೊತೆಗೆ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಾಗಿನವನ್ನ ಸಿಎಂ ಮತ್ತು ಡಿಸಿಎಂ ಅರ್ಪಿಸ್ತಾ ಇರುವಂತಹದ್ದು. ಇವತ್ತು ಕಬಿನಿ ಜಲಾಶಯಕ್ಕೆ ನಾನು ಡಿ.ಕೆ. ಶಿವಕುಮಾರ್ ಅವರು, ಮಾದೇವಪ್ಪನವರು, ವೆಂಕಟೇಶ್ ಅವರು ಮತ್ತು ಅನಿಲ್ ಚಿಕ್ಕಮಾದು ಅವರು, ನಮ್ಮ ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಇವತ್ತು ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕಬಿನಿ ಜಲಾಶಯ ಅದರ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ. ಯಾಕೆಂದರೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು 19 TMC ನೀರು, 19 ಚಿಲ್ಲರೆ ಅಷ್ಟು ನೀರು ತುಂಬಿದೆ. ಸುಮಾರು 30% ವಾಡಿಕೆಗಿಂತ ಜಾಸ್ತಿ ಆಗಿದೆ. ಕಳೆದ ವರ್ಷ ಬರಗಾಲ ಇತ್ತು, ಹಾಗಾಗಿ ನಾವು ಬಾಗಿನ ಅರ್ಪಿಸಲಿಕ್ಕೆ ಆಗಲಿರಲಿಲ್ಲ. ಇದು ನಾನು 3ನೇ ಬಾರಿನೋ 4ನೇ ಬಾರಿನ ಕಬಿನಿಗೆ ಜಲಾಶಯಕ್ಕೆ 3ನೇ ಬಾರಿ ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು. ಈ ತುಂಬಿರೋದ್ರಿಂದ ಸುಮಾರು 1,30,30,000 ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿಗೆ ಇದು ಆಗ್ತದೆ. 1,30,000 ಹೆಕ್ಟೇರ್. ಇವತ್ತು ಕಬಿನಿಗೆ ಬಾಗಿನವನ್ನು ಅರ್ಪಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ: ಧನುರ್ ಲಗ್ನದಲ್ಲಿ ಬಾಗಿನವನ್ನು ಅರ್ಪಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವು ಶಾಸಕರುಗಳು ಕೂಡ ಉಪಸ್ಥಿತರಿದ್ದರು.